ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಹೇಮಾ, ನಾನು ಬ್ಯಾಂಗ್ಳೂರಿಂದ ವ್ಲಾಗ್ಸ್ ಮಾಡ್ತೀನಿ. ಸೊ ಇವತ್ತೇನಪ್ಪ ವ್ಲಾಗ್ನ ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಎಸ್. ಸೊ ನಾನು ಆಲ್ಮೋಸ್ಟ್ ಒಂದು 2 to 3 ಮಂತ್ಸಿಂದ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಹೆಲ್ದಿ ಪ್ರಾಡಕ್ಟ್. ಸೊ ಅದರಿಂದ ನನಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಿದೆ. ಹಾಗಾಗಿ ನಿಮಗೆ ಕೂಡ ಈ ವ್ಲಾಗಲ್ಲಿ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಳಿದಂಥ ಪ್ರಾಡಕ್ಟ್ ಬಂದು ಮ್ಯಾಜಿಕ್ ಮಾಲ್ಟ್ ಬೈ ಮಾಮ್ ಅಂತ. ಸೊ ಇನ್ನಷ್ಟು ಡೀಟೇಲ್ಸು ವ್ಲಾಗ್ ನೋಡ್ತಾ ಶೇರ್ ಮಾಡ್ತೀನಿ. ಸೊ ನೀವೇ ನೋಡ್ಬೋದು. ಈ ಒಂದು ಪೌಡರಿಂದ ನಾನು ಎವ್ರಿ ಡೇ ಲೈಕ್ ಇದು ಮಾರ್ನಿಂಗ್ ಅಥವಾ ಈವ್ನಿಂಗ್ ನನ್ನ ಸ್ಕೆಡ್ಯೂಲ್ ಹೇಗಿರುತ್ತೋ ಅದ್ರ ಪ್ರಕಾರ ಬೆಳಗ್ಗೆ ಅಥವಾ ಈವ್ನಿಂಗ್ ಎವ್ರಿ ಡೇ ನಾನು ಇದನ್ನು ಒಂದು 3 to 4 ಮಂತ್ಸಿಂದ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಸೊ ನನಗೆ ಹೆಲ್ತ್ ಬೆನಿಫಿಟ್ಸ್ ಆಗಿದ್ದರಿಂದ ನಿಮ್ಮ ಹತ್ರ ಕೂಡ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆಫ್ಟರ್ ಟ್ರೈಯಿಂಗ್ ದಿಸ್ ಫಾರ್ ಅಬೌಟ್ 3 ಮಂತ್ಸ್. ಓಕೆ, ಇದು ತುಂಬಾ ಸಿಂಪಲ್. ಎಸ್ಪೆಷಲಿ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ತುಂಬ ಬೆನಿಫಿಟ್ ಇರುತ್ತೆ. ಇದು ಯಂಗ್ಸ್ಟರ್ಸಿಂದ ಮತ್ತು ಏಜ್ ಆಗಿರೋರು ಕೂಡ ಹೆಲ್ಪ್ ಆಗುತ್ತೆ. ಮಕ್ಕಳು ಕೂಡ ಇದರಿಂದ ನೀವು ದೋಸೆ ಎಲ್ಲ ಮಾಡಿಕೊಡ್ಬೋದು. ಸೊ ಇವಾಗ ನಾನು ಮಾಲ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮತ್ತೊಂದು ದಿನ ನಾನು ದೋಸೆ ಮತ್ತು ಬೇರೆ ರೆಸಿಪೀಸ್ ಏನು ಮಾಡ್ಬೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ನಾನು ಎವ್ರಿ ಡೇ ಮಾಲ್ಟ್ ಕುಡಿಯೋದ್ರಿಂದ ನಿಮಗೆ ಮಾಲ್ಟ್ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ಈಗ ಆಲ್ರೆಡಿ ನಾನು ಪೌಡರ್ ತಗೊಂಡಿದ್ದೀನಿ. ಸೊ ಅಷ್ಟು ಬೇಕಾಗಲ್ಲ, ನಾನು ಜಸ್ಟ್ ತೋರಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಬೆಲ್ಲದ ಪುಡಿ, ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋಕ್ಕಷ್ಟೇ. ಅದರ್ವೈಸ್ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ನಾನು ಇದನ್ನು ಸ್ವಲ್ಪ ಯೂಸ್ ಮಾಡ್ತೀನಿ. ಅದೊಂಥರ ಟೇಸ್ಟ್ ಕೊಡುತ್ತೆ. ಸೇಮ್ ವಿತ್ ಮಿಲ್ಕ್. ಸೊ ನೀವು ಹೆಲ್ತ್ ಕಾನ್ಷಿಯಸ್ ಇದ್ದರೆ ಅಥವಾ ಏನೋ ಡೈರಿ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಅಂತಂದರೆ ಆಲ್ಮಂಡ್ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಾರ್ಮಲ್ ಕೌ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು. ಸೊ ಇದಕ್ಕೊಂದು ಸ್ವಲ್ಪ ವಾಟರ್ ಬೇಕಾಗುತ್ತೆ ಆ್ಯಂಡ್ ಚಿಟಿಕೆ ಉಪ್ಪು. ಸೊ ಸ್ಟಾರ್ಟ್ ಮಾಡೋಣ. ಎಸ್, ಈಗ ಒಂದು ಪಾತ್ರೆ ತಗೊಂಡು ಈಗ ನಾನು ಜಸ್ಟ್ ಒಬ್ರಿಗಾಗಷ್ಟು ಮಾಡ್ತಾ ಇದ್ದೀನಿ ಮಾಲ್ಟ್ನ. 1 ಗ್ಲಾಸ್ ಆಗೋದಕ್ಕೆ ಸೊ 1.5 ಗ್ಲಾಸ್ ಅಷ್ಟು ವಾಟರ್ನ ಯೂಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಇದ್ರೂ ಏನು ಅಡ್ಡಿ ಇಲ್ಲ. ಸೊ ವಾಟರ್ ಬಾಯ್ಲ್ ಆಗ್ತಾ ಇರಲಿ. ವಾಟರ್ ಬಾಯ್ಲ್ ಆಗಬೇಕಾದ್ರೆ ನಾನು ನಿಮಗೆ ತೋರಿಸಿದ್ನಲ್ಲ ಈ ಮಾಲ್ಟ್ ಪೌಡರ್ ಏನಿದೆ ಅಲ್ಲ, ಸೊ ಆ ಪೌಡರ್ ಈಗ ನಾನು ಈ ಸೈಜ್ ಒಂದು ಟೀ ಸ್ಪೂನ್ ತಗೊಂಡಿದ್ದೀನಿ. ಇದರಲ್ಲಿ ನಾನು 2 ಸ್ಪೂನ್ಸ್ ಯೂಸ್ ಮಾಡ್ತೀನಿ. ಸೊ ನೀವು ನೋಡ್ಬೋದು 2 ಸ್ಪೂನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ಗಂಟು ಬರೆದೋದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಕಾಯ್ತಾ ಇದೆ ಇಲ್ಲಿ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ತಗೊಂಡಿದ್ದೀನಿ. ನೀವು ನೋಡ್ಬೋದು ಒಂಚೂರು ಲಂಪ್ಸ್ ಬರಬಾರ್ದು, ಆ ರೀತಿ ಇದನ್ನ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ. ಇದು ಮಾಡೋದ್ರಿಂದ ಏನಕ್ಕೆ ಅಂತಂದರೆ ಈಗ ಎಸ್ಪೆಷಲಿ ಬಿಗಿನರ್ಸ್ ಫಸ್ಟ್ ಟೈಮ್ ಏನಾದರೂ ಇದನ್ನ ನೀವು ಟ್ರೈ ಮಾಡ್ತಿದ್ರೆ ಗಂಟು ಕಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಕುಕ್ಕ ಕೂಡ ಆಗುತ್ತೆ. ಆ ಕಡೆ ನೀರು ಕಾಯ್ತಿರುತ್ತೆ, ಕಾಯ್ದ ತಕ್ಷಣ ಇದನ್ನು ಡೈರೆಕ್ಟ್ ಆಗೋದಕ್ಕೆ ಹಾಕ್ಕೊಂಡು ತಿರ್ಗಿಸ್ಕೋಬೇಕು. ನಾನು ಆಲ್ರೆಡಿ ಹೇಳ್ದಾಗೆ ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆ, ಲೈಟ್ ಬ್ರೇಕ್ಫಾಸ್ಟ್ ಜೊತೆ ವಿತ್ ಫ್ರೂಟ್ಸ್ ಕೂಡ ತಗೋಬೋದು. ಅಥವಾ ಈವ್ನಿಂಗ್ ಅಂತಂದರೆ ನಾನು 6-6:30 ಆ ಟೈಮಲ್ಲಿ ತೊಗೊತೀನಿ. ಬಿಕಾಸ್ ತುಂಬ ನೈಟ್ ಇದರಲ್ಲಿ ರಾಗಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಡೈಜೆಷನ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಈವ್ನಿಂಗ್ ನೀವು ಕಾಫಿ ಟೀ ಬದಲು ಇದನ್ನು ರೀಪ್ಲೇಸ್ ಮಾಡ್ಕೋಬೋದು. ನೋಡಿ, ಒಂದು ಚೂರು ಕೂಡ ಗಂಟು ಬಿಟ್ಕೊಂಡಿಲ್ಲ. ಸಿಕ್ಕಾಪಟ್ಟೆ ಈ ರೀತಿ ಇದೆ ಅಷ್ಟೇ. ಸೊ ಅಲ್ಲಿ ನೀರು ಕಾಯ್ತಾ ಇದೆ, ಇಲ್ಲಿ ಕಲಸಿ ಕೂಡ ಆಗಿದೆ.
ಈ ಒಂದು ಪ್ಯಾಕೆಟ್ ನೀವೇನು ನೋಡ್ತಾ ಇದ್ದೀರಲ್ಲ, ಸೊ ಇದು ಒಂದು 500 ಗ್ರಾಮ್ಸ್. ಸೊ ನಾನು ಕಾಸ್ಟ್ ಇರ್ಬೋದು ಮತ್ತು ಇದು ಎಲ್ಲಿ ಸಿಗುತ್ತೆ ಅನ್ನೋದನ್ನ ಈ ಬ್ಲಾಗ್ ಇಲ್ಲಿ ಡೀಟೇಲ್ಸ್ನ ಆ್ಯಡ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಹೇಗೆ ಬೈ ಮಾಡ್ಬೋದು ಅಂತೆಲ್ಲನೂ ನೀವು ಚೆಕ್ ಮಾಡ್ಬೋದು. ಸೊ ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ, ಸೊ ರಾಗಿ, ವೀಟ್, ಗ್ರೀನ್ ಗ್ರಾಮ್ ಅಂದರೆ ರೆಡ್ ರೈಸ್, ಇದೆಲ್ಲನೂ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್, ಮಿಲ್ಲೆಟ್ಸ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಇದ್ರ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ಯಾವ ರೀತಿ ಯೂಸ್ ಮಾಡ್ಬೋದು, ಹೇಗೆ ಇದನ್ನ ಶಾಪ್ ಮಾಡ್ಬೋದು ಅನ್ನೋದನ್ನ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಓಕೆ, ನೀರು ಕಾದೇ ಹೋಯ್ತು ನೋಡಿ. ನಾನು ಜಸ್ಟ್ ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ತೋರಿಸೋ ಅಷ್ಟರಲ್ಲಿ ನೀರು ಕಾದೇ ಹೋಯ್ತು. ಸೊ ಇವಾಗ ನಾನು ಏನು ಇದನ್ನು ಮಿಕ್ಸ್ ಮಾಡಿದ್ದೀನಲ್ಲ ಈ ರೀತಿ, ಸೊ ನೀರು ಕಾದಿದೆ, ನಾನು ಅದಕ್ಕೆ ಹಾಕೊತಾ ಇದ್ದೀನಿ. ಈಗ ಸಿಮ್ಮಲ್ಲಿ ಈ ರೀತಿ ಕೈ ಬಿಡದಾಗೆ ತಿರುಗಿಸ್ತಾ ಇರಬೇಕಾಗುತ್ತೆ. ತುಂಬ ಕ್ವಿಕ್ಕಾಗಿ ಹೋಗುತ್ತೆ, ಯಾಕಂದರೆ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದಾರಲ್ಲ ಅದು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಒಣಗಿಸಿ ಡ್ರೈ ರೋಸ್ಟ್ ಮಾಡಿರೋಂಥದ್ದು. ಸೊ ತುಂಬ ಹೊತ್ತು ನೀವು ಇದನ್ನು ಕಾಯಿಸ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತು ಮಾಡಿದ್ರೆ ಆಯಿತು, ತುಂಬ ಕ್ವಿಕ್, ಲೈಕ್ ವಿತಿನ್ 5 to 6 ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಹಾಲು ಕುಡಿಯೋದವ್ರಿಗೆ ಅಥವಾ ಈವನ್ ಹಾಲು ಕುಡಿಯೋವ್ರಿಗೆ ಒನ್ ಟೈಮ್ ಇದನ್ನು ಕೊಡೋದ್ರಿಂದ ಅವ್ರಿಗೆ ಆದಷ್ಟು ಹೆಲ್ತ್ ಬೆನಿಫಿಟ್ಸ್ ನೀವು ನೋಡ್ಬೋದಲ್ಲ. ಸೊ ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ಈವನ್ ನಮ್ಮ ಮನೇಲಿ ನನ್ನ ಮಗನೂ ಕೂಡ ಅಷ್ಟೇ ಒನ್ ಟೈಮ್ ಇದನ್ನು ಕೊಡ್ತೀವಿ ಮನೇಲಿ. ನಾನು ಹೇಳಿದಾಗೆ ಇದನ್ನೇ ದೋಸೆ ಬ್ಯಾಟರ್ ಥರ ತೆಳ್ಳಗೆ ಮಾಡಿಕೊಂಡು ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡಿ ದೋಸೆ ಕೂಡ ಥರ ಕೂಡ ಹುಯ್ದು ತಿನ್ನಿಸ್ಬೋದು ಮಕ್ಕಳಿಗೆ. ಆ್ಯಂಡ್ ಈವನ್ ಬಾಕ್ಸ್ ಕೂಡ ಕಳಿಸ್ಬೋದು. ಸೊ ಎಷ್ಟೆಲ್ಲ ಥರ ಅಂದರೆ ರೆಸಿಪೀಸ್ ಮಾಡ್ಬೋದು, ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ. ಈಗ ತುಂಬ ಜನ ಹೆಲ್ತ್ ಕಾನ್ಷಿಯಸ್ ಅಂತೂ ಜಾಸ್ತಿ ಇದೆ, ಆ್ಯಂಡ್ ಟೈಮ್ ಇರಲ್ಲ ಎಲ್ಲದಕ್ಕಿಂತ ಮೇನ್. ಸೊ ನಾನು ಹೇಳಿದಾಗೆ ಬೆಳಗ್ಗೆ ಹೊತ್ತು ನಾನು ಇದ್ರ ಜೊತೆಗೆ ಓಟ್ಸ್ ಏನಾದರೂ ತಿಂತೀನಿ, ಅಥವಾ ಈವ್ನಿಂಗ್ ಲೈಕ್ ಕಾಫಿ ಕುಡಿಯೋದು ಒಂದು ಸ್ವಲ್ಪ ಅಭ್ಯಾಸ ಆಯಿತು, ಕಾಫಿ ಬದಲು ಇದನ್ನು ರೀಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಹಾಕ್ತಾ ಇರ್ಬೇಕಾದ್ರೆ ಟೇಸ್ಟ್ಗೆ ಒಂದು ಚುಕ್ಕೆ ಉಪ್ಪನ್ನ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಆಗಿದೆ. ಸೊ ಜಸ್ಟ್ ಇಷ್ಟೇ ಟೇಸ್ಟ್ಗೆ. ಇಲ್ಲ ಅಂತಂದ್ರೂ ಲೈಕ್ ಸ್ಕಿಪ್ ಕೂಡ ಮಾಡ್ಬೋದು ನೀವು, ಬೇಡ ಅಂತಂದರೆ. ಅದ್ರ ಜೊತೆಗೆ ಒಂದು 1/2 ಟೇಬಲ್ ಸ್ಪೂನ್ ಜಾಗ್ರಿ ಪೌಡರ್, ಬೆಲ್ಲದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಸ್ವೀಟ್ ಇಷ್ಟ ಇಲ್ಲ ನನಗೆ ಬೆಲ್ಲ ಕೂಡ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದವರು ಅಗೇನ್ ಸ್ಕಿಪ್ ಮಾಡ್ಬೋದು. ಬಟ್ ಬೆಲ್ಲ ಆ್ಯಡ್ ಮಾಡೋದ್ರಿಂದ ನಿಮ್ಗೆ ಅದೊಂದು ಯುನಿಕ್ ಟೇಸ್ಟ್ ಕೊಡುತ್ತೆ. ಸೊ ನನಗಿಷ್ಟ, ನಾನು ಎಕ್ಸಾಕ್ಟಾಗಿ ನಾನು ಹೇಗೆ ಮಾಡ್ಕೊತೀನೋ ಅದೇ ರೀತಿ ತೋರಿಸ್ತಾ ಇದ್ದೀನಿ. ಇದೇ ಥರ ಸ್ಟಿರ್ ಮಾಡ್ತಿರ್ಬೋದು. ಈಗ ಆ್ಯಕ್ಚುಲಿ ನೋಡಿ, ನೀವು ಯಾವುದೇ ರೀತಿ ಲಂಪ್ಸ್ ಬಂದಿಲ್ಲ. ನಾವು ಮುಂಚೆನೇ ಕೋಲ್ಡ್ ವಾಟರಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಗಂಟು ಕಟ್ಕೊಂಡಿಲ್ಲ. ಸೊ ಇವಾಗ ಸ್ವಲ್ಪ ಜಾಸ್ತಿ ಉರಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ಆಗೋಯ್ತು. ನೋಡಿ ಎಷ್ಟು ಕ್ವಿಕ್ ಆಯ್ತಲ್ಲ. ಅಷ್ಟೇ, ಸ್ಟವ್ ಆಫ್ ಮಾಡಿ ಲೋಟಕ್ಕೆ ಹಾಕೊಂಡು ಕುಡಿತಾ ಇರೋದಷ್ಟೇ. ಸೊ ಇವಾಗ ಸ್ವಲ್ಪ ಬೆಚ್ಚಗಾಗಿದೆ, ನಾನಿವಾಗ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಕೂಡ ಕುಡಿಬೋದು. ನನಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿದ್ರೆ
ರುಚಿ ಅನಿಸುತ್ತೆ. ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಪ್ರಾಡಕ್ಟಲ್ಲಿ ಮಿಲೆಟ್ಸ್, ಪಲ್ಸಸ್, ಸೀರಿಯಲ್ಸ್, ಡ್ರೈ ಫ್ರೂಟ್ಸ್, ಬೇರೆ ಬೇರೆ ಥರದ್ದನ್ನು ಎಲ್ಲ ಥರ ಯೂಸ್ ಮಾಡಿದ್ದಾರೆ. ನೀವು ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಕೂಡ ನೋಡ್ಬೋದು. ನಾನು ಇದ್ರದ್ದು ಪಿಕ್ಚರ್ಸ್ನ ಆ್ಯಡ್ ಮಾಡಿರ್ತೀನಿ ಇದೇ ಒಂದು ವಿಡಿಯೋದಲ್ಲಿ. ಸೊ ಚೆಕ್ ಮಾಡಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಆರ್ಡರ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಇದು ಒಬ್ಬರು ವಿಮೆನ್ ಮಾಡ್ತಾ ಇರೋದು, ಸೊ ಹಾಗಾಗಿ ವಿಮೆನ್ಸ್ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ನಾನು ಜೆನ್ಯೂನ್ ಆಗಿ ಟ್ರಸ್ಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿರೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಚಿಯರ್ಸ್ ಟು ಹೆಲ್ದಿ ಡ್ರಿಂಕ್, ಹ್ಯಾವ್ ಎ ಹೆಲ್ದಿ ಲೈಫ್. ಅಬ್ಸಲ್ಯೂಟ್ಲಿ ನೈಸ್. ಇದು ಒಂದು ಕುಡಿಬಿಟ್ರೆ ಮತ್ತೆ ಇನ್ನೇನು ಬೇಡ ಅಂತ ಅನ್ಸುತ್ತೆ, ಅಷ್ಟು ಫಿಲ್ಲಿಂಗ್ ಆಗಿರುತ್ತೆ. ಸೊ ಎಸ್, ಕಾಫಿ, ಟೀ ಇದೆಲ್ಲದ್ರ ಬದಲು ಇದನ್ನು ರೀಪ್ಲೇಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಆರೋಗ್ಯವಾದ ಊಟ ಮಾಡಿ ಆರೋಗ್ಯವಾಗಿರಿ.